ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚುಮುಲ್ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಪಾಳ್ಯದ ಪ್ರಬಲ ಅಭ್ಯರ್ಥಿಗಳ ಎಂಟ್ರಿ. ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಅಂಬಾನಿ ನ್ಯೂಸ್ ಚುಮುಲ್ ಚುನಾವಣೆ ವಿಶೇಷ ವರದಿ. ಚುಮುಲ್ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಪಾಳಯದಿಂದ ಪ್ರಬಲ ಅಭ್ಯರ್ಥಿಗಳ ಎಂಟ್ರಿ. ಯಾರು ಆ ಅಭ್ಯರ್ಥಿಗಳು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಅಭ್ಯರ್ಥಿಗಳು ನಾಮಪತ್ರ ಹಿಡಿದು ನಿಂತಿರುವ ದೃಶ್ಯ. ಅಂಬಾನಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂದ್ರೆ ಚುಮುಲ್ ನಿರ್ದೇಶಕ ಮಂಡಳಿ ಚುನಾವಣೆಗೆ ಈಗ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ಭಾಗದಿಂದ ಬಿಕೆ ಚೊಕ್ಕೇಗೌಡ ಹಾಗೂ ಜಂಗಮಕೋಟೆ ಭಾಗದಿಂದ ಶ್ರೀನಿವಾಸ ರಾಮಯ್ಯ ಅವರು ಕಣಕ್ಕಿಳಿದಿದ್ದು ಇಂದು ಅಧಿಕೃತವಾಗಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಶಶಿಧರ್ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಮುನಿಯಪ್ಪ ಹಾಗೂ ಪುಟ್ಟು ಆಂಜಿನಪ್ಪ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಶಶಿಧರ್ ಮುನಿಯಪ್ಪ, ಚುಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದು, ಹಾಲು ಉತ್ಪಾದಕರು ನಮ್ಮ ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ದೃಶ್ಯ ಸಲಹೆ: ರೈತರು ಅಥವಾ ಹಾಲಿನ ಡೈರಿಯ ಸಾಂಕೇತಿಕ ದೃಶ್ಯ. ಇನ್ನು ಹಿರಿಯ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಇದು ರೈತರ ಚುನಾವಣೆ. ಹಾಲು ಉತ್ಪಾದಕರ ಸಂಕಷ್ಟ ಅರಿತವರೇ ಇಲ್ಲಿ ಗೆಲ್ಲಬೇಕು. ಹೀಗಾಗಿಯೇ ಬೆಳ್ಳೂಟಿ ಬಿಕೆ ಚೊಕ್ಕೇಗೌಡ ಮತ್ತು ಶ್ರೀನಿವಾಸ್ ರಾಮಯ್ಯ ಅವರನ್ನು ಕಣಕ್ಕಿಳಿಸಿದ್ದೇವೆ. ಇವರಿಗೆ ಗೆದ್ದರೆ ಹಾಲು ಉತ್ಪಾದಕರ ಹಿತ ಕಾಯುವುದಾಗಿ ಅಭ್ಯರ್ಥಿಗಳು ಪ್ರಮಾಣ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಚುಮುಲ್ ಒಂದು ಅವಕಾಶ ಇದೆ. ಪ್ಲಸ್ ಈಗಾಗಿರುವಂಥ ಒಂದು ವಿದ್ಯಮಾನಗಳೇನಿದಾವೋ ಎಲ್ಲೋ ಒಂದು ಹತ್ರ ನಾವು ಕೂಡ ಕೇರ್ಫುಲ್ಲಾಗಿ ನಡಿಬೇಕು ಅಂತ ಅನ್ನೋದಿದೆ. ಈಗ ನಮ್ಮ ರಾಜಗೌಡರ ನಡೆ ಅನ್ನೋದೇನಿದೆ, ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಹತ್ರ ಮಾರಲ್ಲಾಗಿ ಅವರು ವೀಕ್ ಆಗಿಬಿಟ್ಟಿದ್ದಾರೆ. ಅದನ್ನು ಸರಿ ಮಾಡಬೇಕು ಅಂತ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಏನಿದೆ MLA ಅನ್ನೋದ್ರ ಬಗ್ಗೆ ನೀವೇನು ಮಾತಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದನ್ನು ಇನ್ನೂ 2.5 ವರ್ಷ ಇದೆ. ಸದ್ಯಕ್ಕೆ ಪಾರ್ಟಿ ಅನ್ನೋದೇನಿದೆ, ಪಾರ್ಟಿಯಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕು, ಪಾರ್ಟಿನ ಭದ್ರಪಡಿಸಬೇಕು, ನಮ್ಮಲ್ಲಿರುವಂಥ ಗುಂಪುಗಾರಿಕೆ ಏನಿದೆ ಅದನ್ನು ಶಮನ ಮಾಡಬೇಕು ಅನ್ನೋದು ಫಸ್ಟ್ ನಮ್ಮ ಉದ್ದೇಶ. ಇದ್ರೆ ಬೇರೆಯವರು ಟಿಕೆಟ್ ಕನಸು ಮರ್ತೋಗೋದು ಒಳ್ಳೆಯದು. ಅದನ್ನು ಈಗ ಟಿಕೆಟು ಈಗ ನಾನು ಪುಟ್ಟು ಇಬ್ಬರು ಜೊತೆಲೇ ಇದ್ದೀವಿ. ಈಗ ಅವರು ಪಾಪ ಲಾಸ್ಟ್ ಟೈಮ್ ನಾವು ಕೂಡ ಸಪೋರ್ಟ್ ಮಾಡಿದ್ವಿ. ಬಟ್ ಬೇರೆ ಬೇರೆ ಕಾರಣದಿಂದ ಹೈಕಮಾಂಡ್ ಅವರ ಡಿಸಿಷನ್ಸ್ ಮೇಲೆ ನಾವು ತಲೆ ಬಾಗಿದ್ದೀವಿ ಆ ಟೈಮಲ್ಲಿ. ಈಗ ಮುಂದಕ್ಕೆ ಏನಾಗುತ್ತೋ ಅದನ್ನು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನಾವು ಇಬ್ಬರು ಜೊತೆಲಿ ಇರ್ತೀವಿ. ಯಾಕಂದರೆ ನಾವು ಒಂದುಗೂಡಬೇಕು ಅಂದರೆ ನಾವು ಇಬ್ಬರು ಜೊತೆಲಿ ಇದ್ರೇ ಒಂದುಗೂಡಾಗೋದು. ಇಲ್ಲಾಂದರೆ ಅದನ್ನು ಮತ್ತೆ ತಿರ್ಗಿ ಬಣ್ಣ ಅಂತ ಕ್ರಿಯೇಟ್ ಮಾಡ್ತಾರೆ. ನಾವು ಮಾಡದಿರಿದ್ರು ಆಪೋಸಿಟ್ ಅವರಂತೂ ಮಾಡೇ ಮಾಡ್ತಾರೆ. ಸರ್, ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕ್ಷೇತ್ರವನ್ನು ಗಟ್ಟಿಗೊಳಿಸಲಿಕ್ಕೆ ಈ ಚುಮುಲ್ ಚುನಾವಣೆ ನಿಮಗೆ ಒಂದು ಅಡಿಪಾಯನ? ಸರ್, ಈಗ ಲಾಸ್ಟ್ ಟೈಮ್ ಕೂಡ ಚುಮುಲ್ ಎಲೆಕ್ಷನ್ಸಲ್ಲಿ ನಾವೇ ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ನಾವು ಗೆದ್ಕೊಂಬಂದಿದ್ದೀವಿ. ಮತ್ತು ಲೋಕಲ್ ಎಲೆಕ್ಷನ್ಸನ್ನು ಕೂಡ ನಾವು ಗೆದ್ಕೊಂಬಂದಿದ್ದೀವಿ. ಲಾಸ್ಟ್ 2.5 ವರ್ಷದಿಂದ ನಾನು ಸ್ವಲ್ಪ ದೂರ ಇದ್ದೀನಿ. ಯಾಕಂದರೆ ಅಪ್ಪ ಅವರ ಅನಾರೋಗ್ಯದ ಕಾರಣ ನಾವು ಆಕ್ಟಿವ್ ಪೊಲಿಟಿಕ್ಸಿಂದ, ಯಾಕಂದರೆ ಅವ್ರ ಮೇಲೆ ನಾವು ಪರ್ಸ್ನಲ್ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಅಲ್ಲಿಂದ ಆಚೆಗಿದ್ವಿ. ಯಾಕಂದರೆ ಲಾಸ್ಟ್ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡದೇ ಇರೋದಕ್ಕೆ ಅದೇ ಒಂದು ಮೇಜರ್ ರೀಸನ್ನು. ಅದಾದಮೇಲೆ ಈಗ ಎಲ್ಲ ಸರಿ ಹೋಗ್ತಾ ಇದೆ. ಬಟ್ ನೋಡೋಣ, ಈಗ ನಾವು ಇಬ್ಬರು ಜೊತೆಲಿದ್ದೀವಿ. ಮುಂದೆ ಯಾರಿಗಾಗುತ್ತೋ ಅದನ್ನು ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರು ಹೈಕಮಾಂಡ್ ಅವ್ರಿಗೆ ಅವರೇ ಸರ್ವೆ ಮಾಡ್ತಾರೆ, ಅವರೇ ಒಂದು ರಿಪೋರ್ಟ್ ತೊಗೊತಾರೆ. ಮತ್ತು ನಾವಿಬ್ಬರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ನಾವಿಬ್ಬರು ಸಿದ್ಧವಾಗಿದ್ದೀವಿ. ಮೊಟ್ಟ ಮೊದಲ ಚುಮುಲ್ ಚುನಾವಣೆ ನಡೀತಾ ಇದೆ. ಈ ಟೈಮ್ನಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸೊ ಚುಮುಲ್ನ ಒಂದು ಅಭಿವೃದ್ಧಿಗೆ ಸರ್ಕಾರ ಯಾವ ರೀತಿಯಲ್ಲಿ ನೀವು ಸರ್ಕಾರವನ್ನು ಅಪ್ರೋಚ್ ಮಾಡ್ತೀರಿ, ಹೇಗೆ? ಸರ್, ಈಗ ನಮ್ಮಲ್ಲಿ 160 ಇನ್ನೂ ಡೈರಿಗಳಿದ್ದಾವೆ ನಮ್ಮಲ್ಲಿ 2 ಭಾಗದಿಂದನೂ. ನಾನೀಗ ಎಷ್ಟೊತ್ತು ಅದನ್ನು ಹೇಳ್ತಾ ಇದ್ದೆ. ಯಾಕಂದರೆ ನಮಗೆ ಒಂದು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋದಕ್ಕೆ, ಯಾಕಂದರೆ ಸುಧಾಕರನ್ ಅವರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಅವ್ರ ಮುಖಾಂತರ ನಾವು ಏನು ಡೈರಿ ಡೆವಲಪ್ಮೆಂಟ್ಗೆ ಏನಿದೆಯೋ ಅಥವಾ ನಮ್ಮ ರೈತರಿಗೆ ಏನು ಬೇಕೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಅದನ್ನು ಆಲ್ರೆಡಿ ರೋಡ್ ಮ್ಯಾಪ್ ಅನ್ನೋದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಸರ್ ನಾವು. ಸರ್, ಶಿಡ್ಲಘಟ್ಟದಲ್ಲಿ ನೀವು ತಟಸ್ಥವಾಗಿರೋ ಕಾರಣದಿಂದನೇ ಕಾಂಗ್ರೆಸ್ ಭದ್ರಕೋಟೆ ತೆನೆ ಕೈಗೆ ಹೋಯ್ತಾ? ಸರ್, ಅದು ಆವತ್ತಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದು, ಯಾಕೆಂದರೆ ಜನಗಳ ಒಂದು ಅಭಿಪ್ರಾಯ ಮೇಲೆ ಅದು. ಯಾಕೆಂದರೆ ಇದು ನಾವು ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿದ್ದೀವಿ. ನನ್ನೊಬ್ಬನಿಂದ ಆಯಿತು ಅಥವಾ ಇನ್ನೊಬ್ಬರಿಂದ ಆಯಿತು ಅನ್ನೋದು ನಾವು ತಪ್ಪು ಅಂತ ಅನ್ಕೊಂತೀನಿ. ನನ್ನ ಭಾವನೆ ಆವತ್ತಿನ ಜನಕ್ಕೆ ಅದು ಸರಿ ಅನಿಸಿದೆ. ಅವತ್ತು ಡಿಸಿಷನ್ ತೊಗೊಂಡಿದ್ರೆ ಸರಿ ಇದೆ ಸರ್. ಅವತ್ತು ಸರ್, ಈಗ ಚುಮುಲ್ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ನೀವು ಆಯ್ಕೆ ಮಾಡಿದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೆಂಗೆ ಕೊಡ್ತೀವಿ? ಸರ್, ಈಗ ನಮ್ಮಲ್ಲಿ 2, ಒಂದು ಶಿಡ್ಲಘಟ್ಟ ಕ್ಷೇತ್ರದಿಂದ ಚೊಕ್ಕೇಗೌಡರು ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಜಂಗಮಕೋಟೆ ಕ್ಷೇತ್ರದಿಂದ ಶ್ರೀನಿವಾಸ ರಾಮಯ್ಯನವರು ಸೆಲೆಕ್ಟ್ ಮಾಡಿದ್ದೀವಿ. ಇಬ್ಬರು ಕೂಡ ಶ್ರೀನಿವಾಸ ರಾಮಯ್ಯನವರು 2ನೇ ಸತಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು KMF ಡೈರೆಕ್ಟರ್ ಕೂಡ ಆಗಿದ್ದರು. ಸರ್, ಪಕ್ಷ ಇವಾಗ ಡೋಲಾಯಮಾನ ಸ್ಥಿತಿಯಲ್ಲಿದೆ ನಿಮ್ಮ ಕ್ಷೇತ್ರದಲ್ಲಿ. ಈಗ ಈ ಒಂದು ಚುನಾವಣೆಯನ್ನು ಯಾವ ರೀತಿ ಜೈಬೇರಿಯತ್ತ ಕೊಂಡೊಯ್ಯಕ್ಕೆ ಸಂಘಟನೆ ಮಾಡ್ತಾ ಇದ್ದೀವಿ? ಸರ್, ನಾವು ಎಲ್ಲ ಸೀನಿಯರ್ ಲೀಡರ್ಸನ್ನು ನಾವು ಮಾತಾಡಿದ್ದೀವಿ ಇದುವರೆಗೂ. ಅವ್ರ ಮನಸ್ಸಲ್ಲಿ ಫಸ್ಟು ಈ ರಾಜಗೌಡರದ ಒಂದು ಇನ್ಸಿಡೆಂಟ್ ಆಗಿದ್ದ ಫಸ್ಟ್ ದಿನ ಸ್ವಲ್ಪ ಎಲ್ಲರೂ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರು. ಅದಾದಮೇಲೆ ನಾವೆಲ್ಲ ಕರೆದು ಎಲ್ಲರಿಗೂ ಅವ್ರಿಗೆ ನಾವು ಮಾರಲ್ ಸಪೋರ್ಟ್ ಏನು ಕೊಡಬೇಕು ನಾವು ಕೊಟ್ಟಿದ್ದೀವಿ ಕೂಡ.
ಮತ್ತು ನಾವು ಜೊತೆಲಿ ಇರ್ತೀವಿ ಅಂತ ಹೇಳಿದ್ಮೇಲೆ ಅವ್ರಿಗೆಲ್ಲರೂ ಕೂಡ ಈಗ ಅವ್ರಿಗೆ ಒಂದು ಸಂತೋಷ ಆಗಿ ಎಲ್ಲರೂ ಜೊತೆಲಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವರ ಈ ಒಂದು ಆಡಿಯೋಯಿಂದ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಸರ್. ಹೌದು, 100%. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು ನಮಗೆ ಅವಕಾಶ ಇತ್ತು. ಒಂದು ಶಿಡ್ಲಘಟ್ಟ ಕ್ಷೇತ್ರ, ಅದಕ್ಕೆ ಚೊಕ್ಕೇಗೌಡರು ಅಂತೇಳಿ ಅಭ್ಯರ್ಥಿಗಳು, ಭಾಳಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗ. ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮುಖ್ಯವಾಹಿನಿಗೆ ತರೋಂಥ ಕೆಲಸ ನಮ್ಮ ಮುಖಂಡರುಗಳು ಶಶಿಧರ್ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಮುನಿಯಪ್ಪನವರ ಆಶೀರ್ವಾದದಿಂದ ಇವತ್ತು ನಡೆದಿರೋಂಥದ್ದು. ಜೊತೆಗೆ ಮಾಜಿ ನಿರ್ದೇಶಕರು, ನಮ್ಮ KMFನ ನಿರ್ದೇಶಕರಾದಂಥ ಶ್ರೀನಿವಾಸ ರಾಮಯ್ಯ ಅವರು ಸಹ ಮತ್ತು ಜಂಗಮಕೋಟೆ ಕ್ಷೇತ್ರದಿಂದ ಅವ್ರನ್ನ ಕಣಕ್ಕಿಳಿಸಿರೋಂಥದ್ದಾಗಿದೆ. ಅದಕ್ಕೆ ನಮ್ಮ ಸಹಕಾರ ರತ್ನ ಗುಡಿಯಪ್ಪಣ್ಣವರ ಆಶೀರ್ವಾದ, ಅವರ ಮಾರ್ಗದರ್ಶನ ಎಲ್ಲನೂ ಸಹ ಇಲ್ಲಿ ನಮಗೆ ಸಿಕ್ಕಿರೋಂಥದ್ದು. ಒಟ್ಟಾರೆ ಎಲ್ಲ ಮುಖಂಡರು ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಒಗ್ಗೂಡಿ ಚರ್ಚೆಗಳು ಮಾಡಿ ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ದೂರ ಮಾಡಿಕೊಂಡು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರೋದು ದೊಡ್ಡ ಶಕ್ತಿ ತಂದಿದೆ ನಮಗೆ. ನಮ್ಮ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಗೆಲುವಿನ ಗುರಿ ಮುಟ್ತಾರೆ ಅಂಥೇಳಿ ನನಗೆ ಶುಭ ಆಗ್ತದೆ ಅಂತೇಳಿ ಅನ್ನಿಸ್ತಾ ಇದೆ ಸರ್. ಮುಂದಿನ ಚುನಾವಣೆಗಳಿಗೆ ಚಿಮೂಲ್ ಚುನಾವಣೆ ಅಡಿಪಾಯ ಸರ್. ಖಂಡಿತವಲ್ಲ. ಈಗ ನಮಗೆ ಈಗಾಗಲೇ ಸಾಕಷ್ಟು ಚುನಾವಣೆಗಳು ಮಾಡಿದ್ವಿ, ಎಲ್ಲೂ ಸಹ ನಮಗೊಂದು ಫಲಿತಾಂಶಗಳು ನಿರೀಕ್ಷಿತವಾಗಿ ಸಿಕ್ಕಿರಲಿಲ್ಲ. ಈಗ ಕಾರ್ಯಕರ್ತರು, ಮುಖಂಡರು, ಮೇಲಾಗಿ ಶಶಿಧರ್ ಮುನಿಯಪ್ಪನವರು ಭಾಳಷ್ಟು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲ ಮುಖಂಡರುಗಳು ಸಹ ಒಂದಾಗ್ತಾ ಇರೋಂಥದ್ದು. ಮತ್ತು ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮುಖಂಡರುಗಳ ಸಹಕಾರ ಭಾಳ ಮುಖ್ಯ. ಅದರಲ್ಲೂ ಆಲ್ ಇಂಡಿಯಾ ಡೈರಿಲಿ ಹೋರಾಟ ಮಾಡಿ ಅಲ್ಲಿ ಚುನಾವಣೆಯಲ್ಲಿ ಗೆದ್ದು ಗದ್ದಿಗೆ ಹಿಡ್ದಿರೋಂಥ ನಿರ್ದೇಶಕರು ಪ್ರತಿಯೊಬ್ಬರ ಸಹಕಾರನೂ ಭಾಳ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಗ್ರಾಮಗಳಲ್ಲಿ ಒಗ್ಗೂಡ್ತಾ ಇರೋದು ನಮಗೆ ಶಕ್ತಿ ತಂದಿದೆ. ಇದು ಮುಂದಿನ ಚುನಾವಣೆಗಳಿಗೆ ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಈ ಒಂದು ಚಿಮೂಲ್ನ ಇಲ್ಲ, ಒಂದು ಹಂತದಲ್ಲಿ ಅವರ ರಾಜಕೀಯದ ಒಂದು ಉದ್ದೇಶಗಳು, ಅವ್ರ ಬೆಳೆ ಬೇಯಿಸ್ಕೊಳ್ಳೋಂಥ ನಿಟ್ಟಿನಲ್ಲೇ ಚರ್ಚೆಗಳಾಗ್ತಾಯಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವಿಚಾರವಾಗಿ ಈಗಿನ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಹಿಂದೆ ಇದ್ದಂಥ ಮಂತ್ರಿಗಳಾಗಿದ್ದಂಥವ್ರು ಏನು ಮಾಡಿದ್ದಾರೆ ಅಂತೇಳಿ ನಮ್ಮ ಕಣ್ಣು ಮುಂದೆನೇ ಇರೋಂಥದ್ದು. ಅದು ರಾಜಕೀಯದ ಚರ್ಚೆ ಅಷ್ಟಕ್ಕೆ ಸೀಮಿತ ಬಿಟ್ಟರೆ ಬೇರೆ ಅದರಲ್ಲಿ ಅನುಕೂಲ ಆಗೋಂಥ ವಾತಾವರಣದ ಮಾತು ಏನೂ ಇಲ್ಲ ಅಂತ ನನ್ನ ಭಾವನೆ. ಹೋದ ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಒಟ್ಟಿಗೆ ಏನಿತ್ತು ಅಲ್ಲಿ ನಮ್ಮ ತಾಲೂಕಿನ ಪರವಾಗಿ ಸ್ಪರ್ಧೆ ಮಾಡಿದ್ದೆ. ಈಗ ಚಿಮ್ಮಲ್ಲು ಆಗಿರೋದ್ರಿಂದ ನಮ್ಮ ತಾಲೂಕು 2 ಭಾಗ ಆಗಿ ನಾನೀಗ ಜಮ್ಮಕೋಟೆ ಕ್ಷೇತ್ರ ಅಂತೇನು ಬೇರೆ ಆಗಿದೆ, ಅಲ್ಲಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಬಹುಶಃ ಹೊಸ ಒಂದು ಒಕ್ಕೂಟದ ಏನು ನಿರ್ಮಾಣ ಆಗಿದೆ, ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಈಗಾಗಲೇ ಸುಮಾರು ವರ್ಷ ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಸರ್ಕಾರದಿಂದ, ಈಗ ಜಮೀನು ಮಂಜೂರು ಮಾಡೋದಿರಲಿ, ಸುಮಾರು ಒಂದು 6.5 ಎಕರೆ ಏನು ಹಾರ್ಟಿಕಲ್ಚರಿಂದ ಜಮೀನು ಮಂಜೂರಾತಿ ಮಾಡೋದಿರಲಿ. ಜೊತೆಗೆ ಇದೊಂದು ಜಮೀನು ಮೊದಲೇನಿತ್ತು ಅದು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಿತ್ತು ಸುಮಾರಷ್ಟು ಕೋಟಿಗಳು, ಅದನ್ನು ಕೂಡ ಅವರು ವೇ ಆಫ್ ಮಾಡಿಸಿದ್ದಾರೆ ಸರ್ಕಾರದಿಂದ. ಆ ರೀತಿ ಇವತ್ತು ಪೂರಕವಾಗಿ ಯಾಲೇ ವಾತಾವರಣ ನಿರ್ಮಾಣ ಮಾಡೋದ್ರಿಂದ ಜನ ಆಶೀರ್ವಾದ ಮಾಡಿದರೆ, ನಮ್ಮ ಹಾಲು ಉತ್ಪಾದಕರ ಆಶೀರ್ವಾದ ಮಾಡಿದ್ರೆ ಬಹುಶಃ ಒಳ್ಳೆಯ ಕೆಲಸ ಮಾಡೋಣ ಅಂತ ಒಂದು ಉದ್ದೇಶ ಇದೆ. ಸರ್, ಜನರ ಒಲವು ಈಗ ಯಾವ ಥರ ಇದೆ ಸರ್ ನಿಮ್ಮ? ನಾನು ಹೇಳೋದು ತಪ್ಪಾಗತ್ತೆ. ನಾನು ಪಾಸಿಟಿವ್ ಆಗಿದ್ದೀನಿ. ನಾನು ಒಂದು 5-6 ವರ್ಷ KMF ನಿರ್ದೇಶನಾಗಿ ಹೆಂಗೆ ನಡ್ಕೊಂಡಿದ್ದೀನಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಬಹುಶಃ ನಾನು ಪಾಸಿಟಿವ್ ಆಗಿದ್ದೀನಿ, ಜನ ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಗೆದ್ದು ಬಂದ ನಂತರ ಈಗ ಹಾಲು ಉತ್ಪಾದಕರಿಗೆ ತಮ್ಮ ಕಡೆಯಿಂದ ಏನಾದರೂ ಏನು ಹೊಸದಾಗಿ ನಮ್ಮ ಒಕ್ಕೂಟ ಆಗಿದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗುವಂಥದ್ದು ಬಹುಶಃ ಸುಮಾರು ಸತಿ ನಮ್ಮ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗ ನಮ್ಗೆ ಇಲ್ಲಿ ಪ್ಯಾಕಿಂಗ್ ಯೂನಿಟ್ ಇಲ್ಲ, ಅದನ್ನು ಮೊದಲನೇದಾಗಿ ಮಾಡಬೇಕು. ಯಾಕಂದರೆ ಬೇರೆ ಕಡೆ ನಾವೀಗ ಮದರ್ ಡೈರಿ ಇರ್ಬೋದು, ಕೋಲಾರದಲ್ಲಿರ್ಬೋದು, ಇಲ್ಲ ಬೆಂಗಳೂರು ಹೊಸಕೋಟೆಯಲ್ಲಿ ಪ್ಯಾಕ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ವಿ. ಅದು ಹೊರೆ ಆಗುತ್ತೆ. ಅದರಿಂದ ಇಲ್ಲಿ ಏನೊಂದು 6.5 ಎಕರೆ ಅವರು ಮಂಜೂರು ಮಾಡಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಆ ಘಟಕ ಮಾಡುವಂಥದ್ದು ಮೊದಲನೇ ಪ್ರಾಧಾನ್ಯತೆ ಇರ್ತದೆ. ಅದಾದ ನಂತರ ನಮ್ಮ ಮಾರುಕಟ್ಟೆ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಹಾಲನ್ನ ಕೊಡೋದೇ ಕಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಗೆ ಮಾರುಕಟ್ಟೆ ಇದೆ, ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಮಾಡೋದಕ್ಕೆ ರೈತರಿಗೆ ಪ್ರೋತ್ಸಾಹ ಮಾಡೋಂಥ ಕೆಲಸ ಮಾಡಬೇಕು. ಜೊತೆಗೆ ಇವತ್ತೇನು ಪನ್ನೀರನ್ನು ಮಾಡಿದ್ದೀವಿ, ಇಲ್ಲಿ ಮೆಗಾ ಡೈರಿಯಲ್ಲಿ ಇವತ್ತು ನಾವು ಪನ್ನೀರ್ ಪ್ರೊಡಕ್ಷನ್ ಶುರು ಮಾಡಿದ್ದೀವಿ. ಅದರ ಮಾರುಕಟ್ಟೆ ಕೂಡ ವಿಸ್ತೀರ್ಣ ಮಾಡೋವಂಥ ಕೆಲಸ ಇವೆಲ್ಲ ಮಾಡಿ ರೈತರಿಗೆ ಅನುಕೂಲ ಆಗೋ ಹಾಗೆ ಮಾಡುವಂಥ ಕೆಲಸ ಮಾಡಬೇಕು. ಪಕ್ಷದ ವತಿಯಿಂದ ನನ್ನನ್ನು ಇಲ್ಲಿವರೆಗೂ ತಂದು ನಾನು ಅಭ್ಯರ್ಥಿಯನ್ನಾಗಿ ಮಾಡಿಟ್ಟಿದ್ದಾರೆ. ಅದರಿಂದ ನಮಗೆ ಮತದಾರ ಬಂಧುಗಳು ನನ್ನನ್ನು ಗುರುತಿಸಿ ನಾವು ರೈತನ ಮಗನಾಗಿ ಬಂದು ಇಲ್ಲಿವರೆಗೂ ಬಂದಿರೋದಕ್ಕೆ ನೀವು ನನಗೆ ಓಟ್ ಕೊಡಬೇಕಂತ
ಸವಿನಯ ಪ್ರಾರ್ಥನೆ. ಸೇವೆ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ದಾರಿ ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಡಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ. ಸರ್, ಮತದಾರರ ಒಲವು ನಿಮ್ಮ ಪರವಾಗಿದೆಯಾ ಈಗ? ನಾವು 100ಕ್ಕೆ 100 ಭಾಗ ಪಕ್ಷದ ವತಿಯಿಂದ ನಮಗೆ ನಂಬಿಕೆ ಇದೆ ಅದರ ಬಗ್ಗೆ.